ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 31ನೇ ಅಧ್ಯಾಯ 7ನೇ ವಾಕ್ಯ. ಏಕೆಂದರೆ ಯೆಹೋವನು ಹೀಗೆ ಹೇಳುತ್ತಾನೆ, ಯಾಕೋಬನ ವಿಷಯ ಸಂತೋಷದಿಂದ ಹಾಡಿ ಮುಖ್ಯವಾದ ಜನಾಂಗಗಳೊಳಗೆ ಆರ್ಭಟಿಸಿರಿ, ಸಾರಿರಿ, ಸ್ತುತಿಸಿರಿ. ಯೆಹೋವನೇ, ನಿನ್ನ ಜನವನ್ನು ಇಸ್ರಾಯೇಲ್ನಲ್ಲಿ ಉಳಿದವರನ್ನು ರಕ್ಷಿಸು ಎಂದು ಹೇಳಿರಿ. ದೇವರಿಗೆ ಸ್ತೋತ್ರ. ಜೆರೆಮಿಯಾ ಚಾಪ್ಟರ್ 31 verse 7. The Lord says, sing with joy for Israel, the greatest of the nations. Sing your song of praise. The Lord has saved his people. He has rescued all who are left. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಕರ್ತನು ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಏಕೆಂದರೆ ದೇವರಿಗೆ ಸ್ತೋತ್ರ. ಬಹಳಷ್ಟು ಕಷ್ಟಗಳು, ಶ್ರಮೆಗಳು, ಹೋರಾಟಗಳು ಇದೆ. ದೇವರ ದ್ರಾಕ್ಷಿ ತೋಟ ಅದು ಬಹಳಷ್ಟು ಬಾಧೆಗಳನ್ನು, ಹಿಂಸೆಗಳನ್ನು ಅನುಭವಿಸಿ ನರಳಿ ನಷ್ಟವನ್ನು ಅನುಭವಿಸ್ತಿದೆ. ಆದರೂ ಸಹ ದೇವರು ಹೇಳ್ತಾ ಇದ್ದಾರೆ, ಒಂದು ಸಲಹೆ ನಮಗೆ ಕೊಡ್ತಾ ಇದ್ದಾರೆ. ಅದೇನು ಅಂತಂದರೆ, ಏಕೆಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ, ಯಾಕೋಬನ ವಿಷಯವಾಗಿ ನೀವು ಸಂತೋಷದಿಂದ ಹಾಡ್ರಿ, ಸ್ತುತಿಸಿರಿ. ಮುಖ್ಯವಾದ ಜನಾಂಗಗಳ ಮಧ್ಯದಲ್ಲಿ ಆತನ ವಿಷಯವನ್ನು ಕೂತಾಗಿ ನೀವು ಸ್ತುತಿಸಿರಿ, ಹಾಡಿರಿ, ಆರ್ಭಟಿಸಿರಿ. ಯೆಹೋವನೇ, ನಿನ್ನ ಜನರಲ್ಲಿ ಉಳಿದವರನ್ನಾದರೂ ಸಹ ನೀನು ರಕ್ಷಿಸು. ದೇವರಿಗೆ ಸ್ತೋತ್ರ. ನಾವೊಂದು ವಾಕ್ಯ ಭಾಗ ನೋಡೋಣ. ನಮಗೋಸ್ಕರ ದೇವ್ರು ಹೇಳ್ತಾ ಇದ್ದಾರೆ, ನಮ್ಮೆಲ್ಲರಿಗೋಸ್ಕರ ಹೇಳ್ತಾರೆ ದೇವರು. ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ, ಅವರಲ್ಲಿ ಉಳಿದವ್ರನ್ನಾದ್ರೂ ನಾನು ರಕ್ಷಿಸೋದಕ್ಕೆ ನೀವು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಮ್ಗೆ ಅಷ್ಟೊಂದು ಒಳ್ಳೆತನ ಇದೆಯಾ, ಒಳ್ಳೆ ಹೃದಯ ಇದೆಯಾ? ಒಳ್ಳೆ ಹೃದಯ ಇದ್ದರೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಲೇಬೇಕು. ಯಾಕೆ ಅಂತ, ಅದರಿಂದ ನಮಗೇನು ನಷ್ಟ ಇಲ್ಲ. ಯಾಕೆ ಅಂತ ಒಂದು ವಾಕ್ಯ ಭಾಗದಲ್ಲಿ ದೇವರು ಹೇಳ್ತಾ ಇದ್ದಾರೆ ನೋಡೋಣ. ಕೀರ್ತನೆ 122 6ನೇ ವಾಕ್ಯ, 6ರಿಂದ 9ನೇ ವಾಕ್ಯದವರೆಗೆ. Psalms 122 6-9. ಯೆರೂಸಲೇಮಿನ ಸಮಾಧಾನಕ್ಕಾಗಿ ಬೇಡಿಕೊಳ್ಳಿರಿ. ಯೆರೂಸಲೇಮನ್ನು ಪ್ರೀತಿ ಮಾಡುವವನು ಅಭಿವೃದ್ಧಿ ಆಗುವನು. ನಿನ್ನ ಪ್ರಾಕಾರದಲ್ಲಿ ಸಮಾಧಾನವೂ ನಿನ್ನ ಅರಮನೆಗಳಲ್ಲಿ ಅಭಿವೃದ್ಧಿಯೂ ಇರಲಿ. ನನ್ನ ಸಹೋದರರ ನಿಮಿತ್ತವೂ ನನ್ನ ಸ್ನೇಹಿತರ ನಿಮಿತ್ತವೂ ನಿನ್ನಲ್ಲಿ ಸಮಾಧಾನವಿರಲೆಂದು ಈಗ ಹೇಳುತ್ತೇನೆ. ನಮ್ಮ ದೇವರಾದ ಯೆಹೋವನ ಆಲಯದ ನಿಮಿತ್ತ ನಿಮಗೆ ಸಮೃದ್ಧಿಯಾಗಲಿ ಎಂದು ಹಾರೈಸುತ್ತೇನೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆಗಳು 187, Psalms 87 word 5-7. 5ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಚಿಯೋನ್ನ ವಿಷಯವಾಗಿ ಈ ಮನುಷ್ಯನು ಅದರಲ್ಲಿ ಹುಟ್ಟಿದನು, ಮಹೋನ್ನತನು ಅದನ್ನು ಸ್ಥಿರಪಡಿಸಿದನು ಎಂದು ಹೇಳಲಿ. ಯೆಹೋವನು ಜನಾಂಗಗಳ ಗ್ರಂಥಗಳಲ್ಲಿ ಬರೆಯುವಾಗ ಚಿಯೋನ್ನಲ್ಲಿ ಇವನು ಹುಟ್ಟಿದನು ಎಂದು ಬರೆಯುವನು. ನನ್ನ ಎಲ್ಲ ಬುಗ್ಗೆಗಳು ನಿನ್ನಲ್ಲಿಯೇ ಅವೆ ಎಂದು ಸಂಗೀತಗಾರನು ಹಾಡುವನು. ದೇವರಿಗೆ ಸ್ತೋತ್ರ. 4ನೇ ವಾಕ್ಯ ನೋಡಿದರೆ, ಈಜಿಪ್ಟ್, ಬಾಬೆಲ್ ದೇಶಗಳ ಎಲ್ಲವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು. ಇಗೋ, ಫಿಲಿಪಿಯ, ತೂರ್, ಕೂಶ್ ಜನಾಂಗಗಳು ಅಲ್ಲೇ ಹುಟ್ಟುವವು ಎಂಬುದೇ. ದೇವರಿಗೆ ಸ್ತೋತ್ರ. ದೇವರ ಪಟ್ಟಣವೇ ನಿನ್ನ ವಿಷಯವಾದ ಗೌರವಾಕ್ತಿ ಏನೆಂದರೆ ಸಮಾಧಾನ. ಯೆರೂಸಲೇಮ್ ಏನಂತಂದರೆ ದೇವರ ಪಟ್ಟಣವಾಗಿದೆ. ಸೊ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋದಾದರೆ, ಅದರ ಸಮಾಧಾನಕ್ಕಾಗಿ, ಅದರಲ್ಲಿ ಆಶೀರ್ವಾದ, ಸಮಾಧಾನ ನೆಲೆಸಿರಲಿ, ರಕ್ಷಣೆ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋದಾದರೆ ದೇವರು ನಮಗೂ ಸಮಾಧಾನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕುಟುಂಬಗಳಲ್ಲಿ ನಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಯಾವುದೇ ದೇಶದಲ್ಲಿ ಹುಟ್ಟಿದರೂ ಸಹ ನಾವು ಯೆರೂಸಲೇಮಿನಲ್ಲಿ ಹುಟ್ಟಿದ್ದೀವಿ ಅಂತ ದೇವರು ತನ್ನ ಜೀವಬಾಧ್ಯರ ಪುಸ್ತಕದಲ್ಲಿ ಬರೀತಾರಂತೆ. ದೇವರಿಗೆ ಸ್ತೋತ್ರ. ಇಷ್ಟೆಲ್ಲ ಸಹಾಯ, ಅನುಕೂಲ ದೇವರಿಂದ ನಮಗುಂಟ. ಪ್ರೀತಿ ದೇವ್ರ ಮಕ್ಕಳೇ, ನಾವು ಅದರ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡೋದಾದರೆ ದೇವರು ಸಹ ಹೇಳ್ತಾರೆ, ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಯೆರೆಮೀಯ ಪ್ರವಾದಿ 31ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ, ಈಗೋ ನಾನು ಅವರನ್ನು ಉತ್ತರ ದೇಶದಿಂದ ತಂದು ಭೂಮಿಯ ಮೇರೆಗಳಿಂದ ಅವರನ್ನು ಕೂಡಿಸುತ್ತೇನೆ. ಅವರಲ್ಲಿ ಕುರುಡರು, ಕುಂಟರು, ಗರ್ಭಿಣಿಯರು ಆದವರು, ದಿನ ತುಂಬಿದ ಗರ್ಭಿಣಿಯರು ಇರುವರು. ದೊಡ್ಡ ಗುಂಪಾಗಿ ಇಲ್ಲಿ ಹಿಂತಿರುಗಿ ಬರುವರು. ದೇವರಿಗೆ ಸ್ತೋತ್ರ.
ದೇವರು ಹೇಳ್ತಾ ಇದ್ದಾರೆ, ಅವರು ಎಲ್ಲೇ ನೆಲೆಸಿರಲಿ ನೀವು ಪ್ರಾರ್ಥನೆ ಮಾಡಿರಿ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಾನು ಅವ್ರನ್ನ ಆಶೀರ್ವದಿಸ್ತೇನೆ. ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವರು ಅಲ್ಲಿ ಕುಂಟರಿರಲಿ, ಕುರುಡರಿರಲಿ, ದಿನ ತುಂಬಿದ ಗರ್ಭಿಣಿಯರಲ್ಲಿ ನಾನು ಅವ್ರನ್ನ ತಂದು ಈ ದೇಶದಲ್ಲಿ ನೆಲೆಸುವಂತೆ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿ ಸಮಾಧಾನವನ್ನು ಇಟ್ಟಿರ್ತೇನೆ, ನನ್ನ ರಕ್ಷಣೆಯನ್ನು ನಾನು ಅವ್ರಿಗೆ ತೋರಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಿಸ್ವಾರ್ಥ ಹೃದಯದಿಂದ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯೆರೂಸಲೇಮ್ ಏನಂದರೆ ಅದು ದೇವರ ಪಟ್ಟಣ, ಸಮಸ್ತವನ್ನು ಸೃಷ್ಟಿ ಮಾಡತಕ್ಕಂಥ ಸರ್ವಶಕ್ತನಂತ ದೇವರ ಪಟ್ಟಣವಾಗಿದೆ. ಆ ಪಟ್ಟಣದ ಸಮಾಧಾನಕ್ಕಾಗಿ, ಆ ಜನರ ರಕ್ಷಣೆಗಾಗಿ ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡೋಣ. ಅದರಿಂದ ನಮಗೂ ಆಶೀರ್ವಾದ ಇದೆ, ರಕ್ಷಣೆ ಇದೆ, ಅವ್ರಿಗೂ ಸಹ ಸಮಾಧಾನ, ರಕ್ಷಣೆ ಇದೆ. ಆಮೇಲೆ ದೇವರ ಪಟ್ಟಣದಲ್ಲಿ ಸಮಾಧಾನ ನೆಲೆಸಲಿ. ಪ್ರಾರ್ಥನೆ ಮಾಡೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಏಕೆಂದರೆ ಅನೇಕ ಕಷ್ಟಗಳನ್ನು, ಬಾಧೆಗಳನ್ನು ನಿನ್ನ ದ್ರಾಕ್ಷಲತೆ ಅನುಭವಿಸ್ತಿದೆ, ಹಿಂಸೆ, ಶೋಧನೆ, ವೇದನೆಗೊಳಗಾಗಿದೆ ನಿಜ. ಆದರೆ ನೀವು ಹೇಳ್ತಿದ್ದೀರಾ, ನೀವಾದರೂ ಆ ಪಟ್ಟಣದ ಸಮಾಧಾನಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಅಲ್ಲಿ ಜನರ ರಕ್ಷಣೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ, ಹಾಡಿರಿ, ಸ್ತುತಿಸಿರಿ, ಕೊಂಡಾಡಿರಿ, ಅಲ್ಲಿರ್ತಕ್ಕಂಥ ಉಳಿದವ್ರನ್ನಾದರೂ ನಾನು ರಕ್ಷಿಸಬೇಕು ಅಂತ ಹೇಳ್ತೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ನಾವು ಒಪ್ಪಿಸ್ಕೊಡ್ತೀವಿ. ಎಸಪ್ಪ, ನಿನ್ನ ಪಟ್ಟಣದಲ್ಲಿ ಸಮಾಧಾನ ನೆಲೆಸಿರಲಿ, ನಿನ್ನ ಅರಮನೆಗಳು, ಗೋಡೆಗಳು ಸ್ಥಿರವಾಗಿ ನಿಲ್ಲಲಿ, ಪುನಃಸ್ಥಾಪಿಸನೆ ಪಡಲಿ, ನಿನ್ನ ಆಲಯ ಸ್ಥಾಪಿಸನೆ ಪಡಲಿ, ಜನರಲ್ಲಿ ನೆಲೆಸಲಿ, ಅಲ್ಲಿ ಸಮಾಧಾನ, ಸಮೃದ್ಧಿ, ಆರೋಗ್ಯ, ಆಶೀರ್ವಾದ ನೆಲೆಸಿರಲಿ. ನಮಗೆ ರಕ್ಷಣೆ ಉಂಟಾಗಲಿ, ಆಶೀರ್ವಾದ ಆಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.